ಏನಿಲ್ಲ, ಬಂದಾಗ ನಾರ್ಮಲ್ ಆಗಿ ಮಾತಾಡಿ ಇಸ್ಕೊಂಡು ಒಂದು ಥ್ಯಾಂಕ್ ಯು ಹೇಳಿದ್ರೆ ಸಾಕು. ಡೆಲಿವರಿ ಬಾಯ್ ಅಂದ್ರೆ ಸ್ವಲ್ಪ ಕೀಳಾಗಿ ನೋಡ್ಬಾರ್ದು. ಓಕೆನಾ? ಅವ್ರ ತರ ನಾವು ಅವ್ರು ಬೇರೆ ಕೆಲಸ ಮಾಡ್ಬೋದು, ನಾವು ಈ ಕೆಲಸ ಮಾಡ್ಬೋದು. ಓಕೆನಾ? ಅವರು ನಮ್ ಜನನೇ ಅಂತ ನೋಡ್ಕೊಂಡ್ ಮಾಡ್ಬೇಕು. ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು. ಇವಾಗ ನಾವು ಕೆಲಸ ಮಾಡೋದು, ಅವರು ಕೆಲಸ ಮಾಡೋದು ಒಂದೇನಂದ್ರೆ ಒಂದು ಪೊಸಿಷನ್ ಅಂತ ಒಂದು ಅಷ್ಟೇ. ಅದ್ ಕೊಟ್ರೆ ದುಡ್ಡಿಗೆಲ್ಲ ಎಲ್ಲ ಕೆಲಸ ಮಾಡೋದು. ಅದರಿಂದ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಇಷ್ಟ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೈ ನೇಮ್ ಇಸ್ ಅಭಿಷೇಕ್ ಶೆಟ್ಟಿ. ಸೊ ಇವತ್ತಿನ ವಿಡಿಯೋದ ಕಾನ್ಸೆಪ್ಟ್ ಏನು ಅಂತಂದ್ರೆ, ನಾನು ಪರ್ಸನಲಿ ಡೆಲಿವರಿ ಮಾಡ್ತಾರಲ್ಲ, ಇವಾಗ ಸ್ವಿಗ್ಗಿ ಆಗಿ ಝೊಮ್ಯಾಟೊ ಆಗಲಿ, ಜೆಪ್ಟೋ ಆಗಲಿ, ಯಾರೇ ಡೆಲಿವರಿ ಮಾಡ್ತಾರೆ ಅವ್ರ ಬಗ್ಗೆ, ಅವ್ರ ಲೈಫ್ ಬಗ್ಗೆ ತಿಳ್ಕೊಬೇಕು, ಅಥವಾ ಅವ್ರು ಹೆಂಗೆ ವರ್ಕ್ ಮಾಡ್ತಾರೆ, ಅವ್ರದ್ದು ಯಾವ ತರ ವರ್ಕ್ ಕಲ್ಚರ್ ಇದೆ ಅಂತ ತಿಳ್ಕೊಬೇಕಂತ ನಂಗೆ ತುಂಬಾ ಜನ ಆಸೆ ಇತ್ತು. ಸೊ ಅದಕ್ಕೋಸ್ಕರ ನಾನು ಇದೊಂದು ಡೆಸಿಗ್ನೇಟೆಡ್ ವಿಡಿಯೋ ಮಾಡ್ಬೇಕಂತ ತುಂಬಾ ಜನ ಯೋಚನೆ ಮಾಡ್ತಾ ಇದ್ದೆ. ಸೊ ಫೈನಲಿ ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೇನು ಲಿಖಿತ್ ಅಂತ, ಎಲ್ಲಿರೋದು? ಮೈಸೂರು. ಮೈಸೂರು ಅಲ್ಲ, ಮೈಸೂರಲ್ಲಿ ದೇವೇಗೌಡ ಸರ್ಕಲ್ ಅಲ್ಲ. ಫುಲ್ ಟೈಮಾ ಪಾರ್ಟ್ ಟೈಮಾ? ಪಾರ್ಟ್ ಟೈಮ್. ಪಾರ್ಟ್ ಟೈಮ್ ಅಂದ್ರೆ ಎಷ್ಟು ವರ್ಷ ಇರೋದು ಕೆಲಸ? ನಾನು 7 to 11:30. ಎಷ್ಟು? 7 to 11:30. 7 to 11:30 ನೈಟ್ ಟೈಮ್. ಇವತ್ತು ರಜೆ ಇತ್ತಲ್ಲ, ಅದಕ್ಕೆ ಓಕೆ. ಬೇರೆ ಏನ್ ಮಾಡ್ತೀರಾ ಅದ್ಬಿಟ್ಟು? ಓದ್ತಾ ಇದ್ರಾ? ಓದ್ತಾ ಇದ್ದೆ. ಏನ್ ಓದ್ತಾ ಇದ್ರಾ? ಇಂಜಿನಿಯರಿಂಗ್. ಸ್ವಿಗ್ಗಿ ಆಗಲಿ ಯಾವ್ದೇ ಡೆಲಿವರಿ ಮಾಡೋರು ಅಂದ್ರೂ ಕೂಡ ಜನರು ಒಂದು ನಾರ್ಮಲ್ ಒಂದು ಇಂಪ್ರೆಷನ್ ಇರುತ್ತೆ, ಡೆಲಿವರಿ ಬಾಯ್ ಹಂಗೆ ಆ ತರ ಅಂತ. ಸೊ ಜನರು ಏನಾದ್ರು ನಿಮ್ ಬಗ್ಗೆ ಅರ್ಥ ಮಾಡ್ಕೋಬೇಕಂತ, ನೀವು ಮಾಡೋ ಕೆಲಸ ಬಗ್ಗೆ ಏನಾದ್ರು ಅರ್ಥ ಮಾಡ್ಕೋಬೇಕಂದ್ರೆ ಏನಿರ್ಬೋದು ನಿಮ್ ಪ್ರಕಾರ? ಏನಿಲ್ಲ, ಬಂದಾಗ ನಾರ್ಮಲ್ ಆಗಿ ಮಾತಾಡಿ ಇಸ್ಕೊಂಡು ಒಂದು ಥ್ಯಾಂಕ್ ಯು ಹೇಳಿದ್ರೆ ಸಾಕು. ಅಷ್ಟೇ ಏನ್ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. इतनी देर लगती है 4 किलोमीटर आने में? 1 घंटे से ऑर्डर कर रखा है। वो मैडम बाहर बारिश हो रही थी तो रुकने का इंतजार कर रहा था बस. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಷ್ಟೇ. ಬಂದಾಗ ಡೆಲಿವರಿ ಅವ್ರದ್ದು ಏನಿದೆ ಸಂಬಂಧಿಸಿಕೊಂಡು ಒಂದು ಥ್ಯಾಂಕ್ ಯು ಹೇಳಿದ್ರೆ, ಅದು ಅವ್ರು ಆಕ್ಚುಲಿ ಅವ್ರು ಅಷ್ಟು ದೂರ ಕಷ್ಟಪಟ್ಟು ಬಂದಿರೋದಕ್ಕೆ ಇಟ್ ಮೇಕ್ಸ್ ದಮ್ ಹ್ಯಾಪಿ. ಮಂಜು ಅಂತ ಅಂತನಾ? ಎಲ್ಲಿರೋದಣ್ಣ ನೀವು? ಹೆಬ್ಬಾಳಲ್ಲಿ ಇರೋದು. ಹೆಬ್ಬಾಳಲ್ಲ. ಏನ್ ನೀವು ಪಾರ್ಟ್ ಟೈಮ್ ಮಾಡ್ತಿರೋದು? ಫುಲ್ ಟೈಮ್ ಎಷ್ಟು ಅವರ್ ಇರೋದಣ್ಣ ಕೆಲಸ? ಒಂದು 11 hours 12 hours ಇರುತ್ತೆ. ಎಷ್ಟು ಇಯರ್ಸ್ ಅದು? ಎಷ್ಟು ಒಂದೇ 8 ವರ್ಷದಿಂದ ಮಾಡ್ತಿದ್ದೆ. ಇದು ಡೆಲಿವರಿ ಬೆಂಗಳೂರಲ್ಲಿ ಮಾಡ್ತಿದ್ದೆ ಅಲ್ಲ 5 ವರ್ಷ. ಇವಾಗ 1 ವರ್ಷ ಇಲ್ಲಿ. ಎಲ್ಲ ಆಗುದಣ್ಣ ಖರ್ಚು ಆರಾಮಾಗಿ ಆಗುತ್ತೆ. ಅಣ್ಣ, ಇವಾಗ ನಾನು ಆಬ್ವಿಯಸ್ಲಿ ಇಷ್ಟು ವರ್ಷ ಕೆಲಸ ಮಾಡ್ತಿರೋದ್ರಿಂದ ನಾನು ಈ ಕ್ವಶನ್ ನಿಮ್ಮ ಹತ್ರ ಕೇಳಬೇಕು. ಏನಾದ್ರು ನಿಮ್ ಬಗ್ಗೆ ಅರ್ಥ ಮಾಡ್ಕೋಬೇಕಂತ, ನೀವು ಮಾಡೋ ಕೆಲಸ ಬಗ್ಗೆ ಏನಾದ್ರು ಅರ್ಥ ಮಾಡ್ಕೋಬೇಕಂದ್ರೆ ಏನಿರ್ಬೋದು ನಿಮ್ ಪ್ರಕಾರ? ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ಬೇಕು. ಇವಾಗ ನಾವು ಕೆಲಸ ಮಾಡೋದು, ಅವರು ಕೆಲಸ ಮಾಡೋದು ಒಂದೇನಂದ್ರೆ ಒಂದು ಪೊಸಿಷನ್ ಅಂತ ಒಂದು ಅಷ್ಟೇ. ಅದ್ ಕೊಟ್ರೆ ದುಡ್ಡಿಗೆಲ್ಲ ಎಲ್ಲ ಕೆಲಸ ಮಾಡೋದು. ಅದರಿಂದ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ ನಮ್ಗೆ ಒಂದ್ ಸ್ವಲ್ಪ ಇಷ್ಟ ಆಗುತ್ತೆ. ಅದೊಂದಷ್ಟೇ. ಥ್ಯಾಂಕ್ ಯು ಅಣ್ಣ. ಮತ್ತೆ ಸ್ವಲ್ಪ ಜೋಪಾನಾಗಿ ಆರಾಮಾಗಿ ನಿಧಾನವಾಗಿ ಡೆಲಿವರಿ ಮಾಡಿ. ಥ್ಯಾಂಕ್ ಯು. ಲೊಕೇಶನ್ ಅಣ್ಣ, ಎಲ್ಲಿರೋದು ನಮ್ಮ ಹೆಸರಲ್ಲಿ? ರಮೇಶ್ KRS ಹತ್ರ ಇರೋದು. KRS ಹತ್ರ ಇರೋದು. ಎಷ್ಟು ವರ್ಷ ಮಾಡ್ತಿದ್ರ ಅಣ್ಣ? ನಾನು ಒಂದು 3 ತಿಂಗಳಿಂದ ಮಾಡ್ತಾ ಇದ್ದೀನಿ. 3 ತಿಂಗಳಿಂದ ಮಾಡ್ತಿದ್ರಾ? ನಿಮ್ಗೆ ಕೆಲಸ ಏನಾದ್ರು ಒಂದು ಹೇಳ್ಕೊಟ್ಟಿದೆ ಅಂತಂದ್ರೆ ಏನಿರ್ಬೋದು? ಒಂದು ಲೈಫಲ್ಲಿ ಒಂದು ಲೆಸನ್ ತರ ಹೇಳ್ಕೊಟ್ಟಿದೆ ಅಂತ ಏನಿರ್ಬೋದು? ದುಡಿಬೇಕು ಜೀವನದಲ್ಲಿ. ದುಡಿದು ನಮ್ಮನ್ನ ನಾವು ಕಾಲ್ ಮೇಲೆ ನಿಲ್ಸ್ಕೋಬೇಕು ಅಂತ ಅನ್ಸುತ್ತೆ. ಯಾರ ಕೈ ಕೆಳಗೂ ಕೆಲಸ ಮಾಡಬೇಕು ಹಾಗನ್ಸುತ್ತೆ. ಡೆಲಿವರಿ ಮಾಡ್ತಿದ್ರಣ್ಣ, ಒಂದು ನನ್ನ ಕಡೆಯಿಂದ ಒಂದೇನಂದ್ರೆ ಆದಷ್ಟು ನಿಧಾನಕ್ಕೆ ಹೋಗಿ ಡೆಲಿವರಿ ಮಾಡಿ ಸೇಫ್ ಆಗಿತ್ತು. ಥ್ಯಾಂಕ್ ಯು. ನಿಮ್ನೇಮಣ್ಣ? ಸೂರ್ಯ. ಎಷ್ಟು ವರ್ಷದಿಂದ ಮಾಡ್ತಿದ್ರಣ್ಣ ಇದು? ಜಸ್ಟ್ ಈಗ ಒಂದು 2 months ಆಯ್ತು. 2 months ಆಯ್ತಾ? ಏನ್ ಪಾರ್ಟ್ ಟೈಮ್ ಫುಲ್ ಟೈಮ್ ಮಾಡ್ತೀವಿ? ಫುಲ್ ಟೈಮ್ ಮಾಡ್ತಾ ಇದ್ರ? ಎಷ್ಟಾಗ್ತಿದೆ ನಾವು ದಿನಕ್ಕೆಲ್ಲ ಖರ್ಚು ಆಗ್ತಿದ್ಯಾ? ಎಲ್ಲ ಕಳೆದಿಲ್ಲ? ದಿನಕ್ಕೆಲ್ಲ ಆಗುತ್ತೆ, ನಡೆಯುತ್ತೆ, ತೊಂದರೆ ಏನಿಲ್ಲ. 1.5-2 ಹತ್ರ ಆಗುತ್ತೆ ದಿನಕ್ಕೆ. ಎಷ್ಟು ಅವರ್ ಇರುತ್ತೆ ಕೆಲಸ? ಎಷ್ಟು ಅವರ್? ನಾವು 24/7 ಮಾಡ್ಬೋದು. ಓಕೆ, 24 ಮಾಡ್ಬೋದು, ಡೇನು ಮಾಡ್ಬೋದು. ಇವಾಗ ಮಾಡ್ತಿರೋ ಜಾಬ್ ಇಂದ ಖುಷಿ ಆಗಿದ್ದೀರಾ? ಸ್ಯಾಟಿಸ್ಫೈ ಆಗಿದ್ದೀರಾ? ತೊಂದ್ರೆ ಇಲ್ಲ, ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ, ಮಾಡ್ಬೋದು, ತೊಂದ್ರೆ ಇಲ್ಲ. ಅಂದ್ರೆ ಒಬ್ರು ಕೈ ಕೆಳಗೆ ಕೆಲಸ ಮಾಡ್ಬೇಕು ಅನ್ನಂಗಿಲ್ಲ, ಇಷ್ಟೇ ಮಾಡ್ಬೇಕು ಅಂತ ಏನು ತೊಂದ್ರೆನೂ ಇಲ್ಲ. ಇದು ಇವಾಗ ನಿಮ್ದೇ ಹುಡುಗರುಗಳು ಇರ್ಬೋದು, ಕಾಲೇಜ್ ಹೋಗ್ತಿರೋರೆಲ್ಲ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಏನ್ ಮಾಡ್ತಾರೆ, ಕಾಲೇಜ್ ಹೋಗ್ತಾ ಇರ್ತಾರೆ, ಪಾರ್ಟಿ ಮಾಡ್ತಿರ್ತಾರೆ, ದುಡ್ಡು ಉಡಾಯಿಸ್ತಾ ಇರ್ತಾರೆ. ನೀವು 1 ರೂಪಾಯಿನೂ ಇಷ್ಟು ರನ್ ಮಾಡಿ ಸೇವ್ ಮಾಡಿ ನಿಮ್ ಲೈಫ್ ಹೆಂಗ್ ಬೇಕಂಗ್ ಬಿಲ್ಡ್ ಮಾಡ್ಕೊತಿರ್ತೀರಾ? ಒಂದು ಕಮಿಟ್ಮೆಂಟ್ ಗಳು ಇರೋದಕ್ಕೋಸ್ಕರನೇ ಫುಲ್ ಟೈಮ್ ಮಾಡಿ ನೈಟು ಮಾಡಿ ಮಾಡ್ಲೇಬೇಕಲ್ಲ. ಎಲ್ಲರೂ ಶೋಕಿಗೆ ಅಂತಾನೆ ಬರ್ತಾರೆ, 4-5 ಆರ್ಡರ್ ಹೊಡಿತಾರೆ, ಕಾಲೇಜ್ ಹೋಗ್ತಾರೆ, ಸಾಯಂಕಾಲ ಬರ್ತಾರೆ, ಒಂದು 4-5 ಆರ್ಡರ್ ಹೊಡ್ಬಿಟ್ಟು ಹೋಗ್ತಾರೆ. ಅವ್ರದಷ್ಟೇ. ನಮ್ದು ಹಂಗೇನಿಲ್ಲ, ಮಾಮೂಲಿ ಕಮಿಟ್ಮೆಂಟ್ ಇರುತ್ತೆ, ನಾವು ಅದಕ್ಕೋಸ್ಕರನೇ ಕೆಲಸ ಮಾಡ್ತಾ ಇರ್ತೀವಿ. ಇದು ನೋಡಿ, ಇದೇ ಮಿಡಲ್ ಕ್ಲಾಸ್ ಹುಡುಗರ ಲೈಫ್. ಮಿಡಲ್ ಕ್ಲಾಸ್ ಜೀವನ ಅಂದ್ರೆ ಇಷ್ಟ, ಏನ್ ಮಾಡೋಕ್ಕಾಗಲ್ಲ. ದುಡಿಬೇಕು, ಶೋಕಿ ಮಾಡೋದಕ್ಕೂ ಒಂದು ಆಗಲ್ಲ, ಓದಕ್ಕಾಗಲ್ಲ, ಕೆಲಸ ಮಾಡ್ಲೇಬೇಕು, ಮನೆ ನೋಡ್ಬೇಕು, ಈ ಕಡೆ ಎಲ್ಲಾ ಮಾಡ್ಬೇಕು, ಇದ್ದೇ ಇರುತ್ತೆ ಮಿಡಲ್ ಕ್ಲಾಸ್. ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ಏನಿಲ್ಲ, ನನ್ನ ಕಡೆಯಿಂದ ಒಂದು ವಿಷಯ ಏನಂತಂದ್ರೆ, ಆಬ್ವಿಯಸ್ಲಿ ನಾವು ನೋಡೋ ಪ್ರಕಾರ ಡೆಲಿವರಿ ಮಾಡೋರದ್ದು ಜಾಸ್ತಿ ಆಕ್ಸಿಡೆಂಟ್ಸ್ಗಳು ಜಾಸ್ತಿ ಆಗ್ತಿರುತ್ತೆ. ಬಿಕಾಸ್ ಈ ಟೈಮಲ್ಲಿ ಅವ್ರು ರೀಚ್ ಮಾಡ್ಬೇಕಂತಿರುತ್ತಲ್ವಾ. ಸೊ ಆದಷ್ಟು ಇನ್ಮೇಲಿಂದ ಸ್ವಲ್ಪ ಸೇಫ್ ಆಗಿ ನಿಧಾನಕ್ಕೆ ಹೋಗಿ. ಥ್ಯಾಂಕ್ ಯು. ನನ್ನ ಹೆಸರು ವಿಜಯ್ ಕೀರ್ತಿ. ವಿಜಯ್ ಕೀರ್ತಿ. ಎಲ್ಲಿದ್ರು ಮೈಸೂರಲ್ಲಿ? ಮೈಸೂರು ಬೆಳವಾಡಿಲ್ಲ. ಬೆಳವಾಡಿಲ್ಲ.
ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಅಣ್ಣ? 4 years ಇದು ಸ್ವಿಗ್ಗಿಲೇ ಮಾಡ್ತಾ ಇದ್ದೀರಾ? ಸ್ವಿಗ್ಗಿಲೇ ಮಾಡ್ತಾರೆ, ಫುಲ್ ಟೈಮ್ ಆಗ? ಫುಲ್ ಟೈಮ್ ಮಾಡ್ತಾರೆ. ಓಕೆ ಅಣ್ಣ, ನಂದು ಒಂದು ಕ್ವಶನ್ ಏನಂದ್ರೆ ಅಣ್ಣ, ಕೆಲಸದ ಬಗ್ಗೆ ಜನ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ವಿಷಯ ಅಂತಂದ್ರೆ, ಒಂದೇ ಒಂದು ವಿಷಯ ಅಂತಂದ್ರೆ ಏನಿರ್ಬೋದು ಅಣ್ಣ ಅದು? ಡೆಲಿವರಿ ಬಾಯ್ ಅಂದ್ರೆ ಸ್ವಲ್ಪ ಕೀಳಾಗಿ ನೋಡುವ. ಓಕೆನಾ, ಅವ್ರ ತರ ನಾವು ಅವ್ರು ಬೇರೆ ಕೆಲಸ ಮಾಡ್ಬೋದು, ನಾವು ಈ ಕೆಲಸ ಮಾಡ್ಬೋದು. ಓಕೆನಾ, ಅವರು ನಮ್ ಜನನೇ ಅಂತ ನೋಡ್ಕೊಂಡ್ ಮಾಡ್ಬೇಕು. ಅಂದ್ರೆ ಡೆಲಿವರಿ ಸಿಟಿ ಬೈಲಿ ಅಂತಾರೆ, ಮತ್ತೆ ಇಲ್ಲಿ ತಂದು ಹಾಕು ಅಂತಾರೆ. ಅಲ್ಲೋದ್ರೆ ಅವ್ರ ಡೋರೇ ಓಪನ್ ಮಾಡಲ್ಲ, ಮತ್ತೆ ಫೋನ್ ಮಾಡಿದ್ರು ಫೋನು ಕನೆಕ್ಟ್ ಆಗಲ್ಲ. ಒಂಥರ ಲೋ ಲೆವೆಲ್ ಅಲ್ಲಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತೇವೆ ಅಷ್ಟೇ. ಅವ್ರ ತರ ನಾವು ಮನ್ಸ್ರೆ, ಅವ್ರ ತರ ಹೆಂಗೆ ಅವ್ರಿಗೂ ಒಂದು ಪ್ರೊಫೆಷನಲ್ ಅಂತ ಅವ್ರಿಗೂ ಇರುತ್ತೆ, ನಮಗೂ ಪ್ರೊಫೆಷನಲ್ ಅಂತ ನಮ್ಗೆ ಅಷ್ಟೇ. और सामने से पुकारा तो स्विगी। हेलो मैम, किल्ली। यस मैम, योर नेम? सरिता। थैंक यू। नाइस नेम मैम। थैंक्स। आपकी तरह हमारे स्विगी डिलीवरी पार्टनर्स के भी अच्छे नाम हैं, तो अगली बार इन्हें स्विगी कहकर ना बुलाएं। समीर। ಓಕೆ ಅಣ್ಣ, ನಾನು ಇವಾಗ ಅವ್ರು ಹೇಳಿದ್ರ ಬಗ್ಗೆ ಡೆಫಿನೆಟ್ ಅಲ್ಲ ಇದು ಹೇಳಬೇಕೇನಂತಂದ್ರೆ, ಆಬ್ವಿಯಸ್ಲಿ ಇವಾಗ ಅವ್ರದ್ದು ನೇಮ್ ನಾವು ನೋಡಿರ್ತೀವಿ, ಅವ್ರದ್ದು ಆ್ಯಪ್ ಅಲ್ಲಿ ಅವ್ರದ್ದು ಆಬ್ವಿಯಸ್ಲಿ ಅವ್ರು ನೇಮ್ ಕೊಟ್ಟಿರ್ತಾರಲ್ವಾ, ನೇಮ್ ಕೊಟ್ಟಿರ್ತಾರೆ, ನೇಮ್ ಕರೀದಿರ್ಬೇಕು ಅಣ್ಣ ಒಂಚೂರು ಬಂದು ಕೊಡಿ ಅಂತಂದ್ರೆ ಸಾಕು, ಅವ್ರು ಏನು ಖುಷಿ ಆಗುತ್ತೆ. ಅದ್ಬಿಟ್ಟು ಸ್ವಿಗಿ ಬನ್ನಿ ಆ ಥರ ಅಂದಾಗ ಅದು ಅವ್ರ ಮನ್ಸಿಗೆ ಆಬ್ವಿಯಸ್ಲಿ ಬೇಜಾರಾಗಿ ಹೋಗುತ್ತೆ, ಬಿಕಾಸ್ ಅವ್ರ ನೇಮ್ ಸ್ವಿಗಿ ಅಂತಲ್ಲ, ಅವ್ರಿಗೆ ಅದೊಂದು ನೇಮ್ ಇರುತ್ತಲ್ವ. ಸೊ ಇನ್ನು ಮುಂದೆ ಆದ್ರೂ ಕೂಡ ನನ್ನ ವ್ಯೂವರ್ಸ್ ಇರೋದಷ್ಟೇ, ಡೆಲಿವರಿ ಮಾಡಕ್ಕೆ ಬಂದವ್ರ ಹತ್ರ ಡೆಫಿನೆಟ್ ಒಂದು ಚೆನ್ನಾಗಿ ಬಿಹೇವ್ ಮಾಡಿ, ಚೆನ್ನಾಗಿ ಮಾತಾಡಿದ್ರೆ ಅವ್ರು ಖುಷಿ ಆಗುತ್ತೆ ಅಷ್ಟೇ ಅಣ್ಣ. ಇನ್ನೊಂದೇನಂದ್ರೆ ಅಣ್ಣ, ನನ್ನ ಕಡೆಯಿಂದ ಡೆಲಿವರಿ ಮಾಡಬೇಕಾದ್ರೆ ಆರ್ಡರ್ ಲೇಟ್ ಆಯಿತು ಆ ಕಡೆ ಈ ಕಡೆ ಅಂತ ಫಾಸ್ಟ್ ಆಗಿ ಹೋಗ್ಬಿಟ್ಟು, ಸೊ ನಿಧಾನಾಗಿ ತಾಳ್ಮೆಯಿಂದ ಹೋಗಿ ಡೆಲಿವರಿ ಮಾಡಿ. ನನ್ನ ಗಾಡಿ 50 ಕಿಲೋಮೀಟರ್ ಓಡಿಸ್ತದೆ. ಒಳ್ಳೇದಣ್ಣ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಅಣ್ಣ ನೀವು? ಸರ್ ನನ್ನ ಹೆಸರು ಕುಮಾರ್ ಅಂತ. ಕುಮಾರ್ ಅಂತನಾ? ಮೈಸೂರಲ್ಲಿ ಇರೋದಣ್ಣ ನೀವು? ಸರ್ ಅದು ಕೆ ನಗರ, ಅಲಿದಾಬಾದ್ ಇಲ್ಲಿರೋದು, ಇಲ್ಲೇ ಜಪ್ಟ ಹೊಡಿತಾ ಇರೋದು. ಅಲ್ಲಿಂದ ಸೈಕಲ್ ಓಡ್ಬೋಯ್ತು. ಎಷ್ಟು ದಿನ ಕೆಲಸ ಮಾಡ್ತಿದ್ದೀರಾ ನೀವು? ಈಗ ಸರ್ ಒಂದು 3 ತಿಂಗಳಿತ್ತು. 3 ತಿಂಗಳು. ಇವಾಗ ಯಂಗ್ಸ್ಟರ್ಸ್ ಎಲ್ಲ ಹುಡುಗರಲ್ಲ ಏನ್ ಮಾಡ್ತಾರೆ, ಕೆಲಸ ಓದ್ಕೊಂಡು ಆರಾಮ ಪಾರ್ಟಿ ಗಿಟಿ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಇವಾಗ ನಿಮ್ಗಳು ನೋಡಿದಾಗ ನೀವು 100 ರೂಪಾಯಿ ತುಂಬಾ ಬೆಲೆ ಕೊಟ್ಟು ಕೆಲಸ ಮಾಡ್ತಿರ್ತೀರ, ನಿಮ್ದು ಅನಿಸಿಕೆ ಏನಣ್ಣ ಅದ್ರ ಬಗ್ಗೆ? ಅನಿಸಿಕೆ ಇದ್ರೆ ಸರ್, ಜವಾಬ್ದಾರಿ ಬಿದ್ಮೇಲೆ ಮಾಡ್ಲೇಬೇಕಲ್ವಾ. ಈಗ ಒಂದು ಫ್ಯಾಮಿಲಿ ಜವಾಬ್ದಾರಿ ಅಂತ ಆದ್ಮೇಲೆ ಹುಡುಗರುಗಳೆಲ್ಲ ಇದ್ದೇ ಇರ್ತದೆ ಮಾಮೂಲಿ. ಆ ಏಜ್ ಅಲ್ಲಿ ಏನಾಗ್ಬೇಕಾಗುತ್ತೆ, ಎಲ್ಲಾರು ಅದೇ ರೀತಿ ಇರಲ್ವಲ್ಲ ಸರ್. ಈಗ ಇಲ್ಲಿ ಒಂದು 40 ಜನದಲ್ಲಿ ಒಂದು 5 ಜನ 2 ಜನ ಹುಡುಗರು ಇದ್ರು, ಬಾಕಿ ಎಲ್ಲ ಅವ್ರ ಫ್ಯಾಮಿಲಿ ಟೆನ್ಷನ್ ಇರುತ್ತೆ. ಆ ರೀತಿ ಫ್ಯಾಮಿಲಿಗೋಸ್ಕರ ಏನಾದ್ರು ಜೀವನ ಬದಲಾಗಬೇಕು, ಬದುಕಬೇಕು. ಥ್ಯಾಂಕ್ ಯು ಅಣ್ಣ. ಏನಂದ್ರೆ ನನ್ನ ಕಡೆಯಿಂದ ಒಂದು ಶೇರ್ ಬೇಕಂದ್ರೆ, ಇವಾಗ ಡೆಲಿವರಿ ಮಾಡೋರು ತುಂಬಾ ಫಾಸ್ಟ್ ಆಗಿ ಇಷ್ಟು ನಿಮಿಷದಲ್ಲಿ ಆರ್ಡರ್ ಮಾಡ್ಬೇಕಂತ ಇರ್ತದಲ್ವಾ, ಸೊ ತುಂಬಾ ಬೇಗ ಹೋಗ್ತಿರ್ತಾರೆ. ಸೊ ಇನ್ಮೇಲಾದ್ರೂ ಕೂಡ 1-2 ನಿಮಿಷ ಆ ಕಡೆ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ಕೇರ್ಫುಲ್ ಆಗಿ ಹೋಗಿ. ಇನ್ಮೇಲೆ ಅನ್ಕೊಂಡು ನಿಮ್ಮ ಫ್ಯಾಮಿಲಿ ಇರ್ತಾರೆ. ಹೌದು ಸರ್, ಹೌದು ಸರ್. ಆಯ್ತಾ? ನೀವು? ಪ್ರಕಾಶ್ ಅಂತ. ಎಲ್ಲಿರೋದ ನಮ್ಮ ಹೆಸರಲ್ಲಿ? ಹೆಬ್ಬಾಳಲ್ಲ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಣ್ಣ? ನಾವು ಒಂದು 5-6 ವರ್ಷ ಆಯ್ತು. ಇದೆ ಆರ್ಡರ್ ಕೆಲಸ. ಫುಲ್ ಟೈಮಾ ಪಾರ್ಟ್ ಟೈಮ್ ಮಾಡ್ತೀರಾ? ಫುಲ್ ಟೈಮಾ. ನೀವು ಮಾಡೋ ಕೆಲಸದ ಬಗ್ಗೆ ಜನಕ್ಕೆ ಏನಾದ್ರು ಒಂದು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ ಏನಂದ್ರೆ, ನೀವು ನಿಮ್ಮ ಕಡೆಯಿಂದ ಹೇಳ್ಬೇಕಂದ್ರೆ ಏನ್ ಇರ್ಬೋದಣ್ಣ? ಈ ಡೆಲಿವರಿ ಫೀಲ್ಡ್ ಅಲ್ಲಿ ಸರ್ 1 ರೂಪಾಯಿನ ವ್ಯಾಲ್ಯೂನು ಗೊತ್ತಾಯ್ತು. 4 ಕಿಲೋಮೀಟರ್ಗೆ ಸ್ವಿಗ್ಗಿಲ್ ಮಾಡ್ಬೇಕಾದ್ರೆ 20 ರೂಪಾಯಿ ಹೋಯ್ತಾ ಇದೆ. ಬಟ್ ಅದೇ 1 ರೂಪಾಯಿ ವ್ಯಾಲ್ಯೂ ಬೇಕಾದ್ರೆ ಇಲ್ಲಿ ಗೊತ್ತಾಗುತ್ತೆ. ಪೆಟ್ರೋಲ್ ವ್ಯಾಲ್ಯೂ, ಖರ್ಚು ವ್ಯಾಲ್ಯೂ ಪ್ರತಿಯೊಂದು ಇಲ್ಲಿ ಗೊತ್ತಾಗುತ್ತೆ. ಕಾಲೇಜ್ ಹುಡುಗರು ಇರ್ಬೋದು ಅಥವಾ ಸ್ವಲ್ಪ ದುಡ್ಡಿರೋ ಹುಡುಗರುಗಳು ಆಬ್ವಿಯಸ್ಲಿ ಎಲ್ಲ ಅವರು ಲೈಫಲ್ಲಿ ಸೀರಿಯಸ್ ಆಗಿರಲ್ಲ, ಶೋಕಿ ಮಾಡ್ತಿರ್ತಾರೆ. ಇವಾಗ ನಿಮ್ಮಗಳು ನೋಡಿದಾಗ ನಂಗೆ ಅನ್ಸುತ್ತೇನೆಂದ್ರೆ, ನೀವು ಹೇಳೋ 1 ರೂಪಾಯಿಗೆ ತುಂಬಾ ವ್ಯಾಲ್ಯೂ ಗೊತ್ತಾಗ್ತಾ ಇರುತ್ತಲ್ವಾ. ಸೊ ನೀವು ಕಂಪೇರ್ ಮಾಡ್ಕೊಂಡು ಹೇಳ್ಬೇಕಾಗಿಲ್ಲ, ನಿಮ್ಗೆ ಅವ್ರ ಬಗ್ಗೆ ಏನಾದ್ರು ಒಂದು ಏನು ಹೇಳ್ಬೇಕಂದ್ರೆ, ಅಥವಾ ಲೈಫ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನಂತ ಹೇಳ್ತಾರೆ ಸರ್? ಇಲ್ಲಿ ಏನು ಅಂದ್ರೆ, ಅವರು ಅವ್ರ ತಂದೆ ತಾಯಿ ದುಡ್ಡು ಇಟ್ಟಿರ್ತಾರೆ, ಸೋಕಿ ಮಾಡ್ತಾರೆ. ಬಟ್ ನಾವೇನು ಅಂದ್ರೆ, ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಸಂಪಾದನೆ ಮಾಡಿ ನಾವು ಖರ್ಚು ಮಾಡೋದು ಬಿಡ ಅವ್ರು ಖರ್ಚು ಮಾಡೋದು. ಅವ್ರು ಸೋಕಿ ಮಾಡ್ತಾರೆ, ನಮ್ಮ ಸೋಕಿ ಬಂದ್ರೆ ಅದೇ ನಾವು ನೋಡಿ ಖುಷಿ ಪಡ್ಬೇಕಷ್ಟೇ. ನೋಡೋ ನಾವು ಆ ಥರ ಇದ್ರು ನಾವು ಆ ಥರ ಇರ್ಬೋದಾಗಿತ್ತಲ್ಲ, ನಮ್ಮ ಆ ಥರ ಇಲ್ವಲ್ಲ. ಬಟ್ ನಮ್ಮ ಜೀವನನೇ ಈ ಥರ ಅಲ್ಲ. ಬಟ್ ಅದೊಂದು ಮನ್ಸಿಗೆ ಬರ್ತದೆ. ಡೆಲಿವರಿ ಫೀಲ್ಡಲ್ಲಿ ಅದೊಂದು ಮೇನ್ ಇಂಪಾರ್ಟೆಂಟ್. ಡೆಲಿವರಿ ಫೀಲ್ಡ್ ಅಂತಲ್ಲ, ನನಗನ್ಸೋ ಪ್ರಕಾರ ಮಿಡಲ್ ಕ್ಲಾಸ್ ಎಲ್ಲ ಹುಡುಗರು ಅದೇ ಸೇಮ್ 90% ಹುಡುಗರಿಗೆಲ್ಲ ಹಂಗೆ ನೋಡ್ಬೇಕು, ಖುಷಿ ಪಡ್ಬೇಕು, ಸುಮ್ಮನೆ ಅಷ್ಟೇ. ಅದೊಂದು ಲೈಫಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು ಅಣ್ಣ. ನಾನು ಒಂದು ಮಾತು ಹೇಳೋದೇನಂದ್ರೆ, ಆದಷ್ಟು ನೀವು ಡೆಲಿವರಿ ಮಾಡ್ತಿರೋದ್ರಿಂದ ರೋಡಲ್ಲಿ ಓಡಾಡ್ತಿರ್ತೀರಾ, ಒಂದು 5 ನಿಮಿಷ ಆ ಕಡೆ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗಿ ನೀವು ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಎಲ್ಲ ಇರ್ತಾರಣ್ಣ, ನಿಧಾನಕ್ಕೆ ಹೋಗಿ ನೀವು. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಾನು ಈ ಕಂಪ್ಲೀಟ್ ವಿಡಿಯೋನ ಒಂದು ಸಮರೈಸ್ ಮಾಡಿ ನಿಮ್ಮ ಹತ್ರ ಹೇಳ್ಬೇಕಂತಂದ್ರೆ, ಡೆಫಿನೆಟ್ಲಿ ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನಂಗೆ ಅನ್ಸಿದ್ದೇನೆಂದ್ರೆ, ಅಲ್ಲಿ ಕೆಲಸ ಮಾಡೋರು ಮೋಸ್ಟ್ ಆಫ್ ದ ಪೀಪಲ್ ಐದರ್ ಮಿಡಲ್ ಕ್ಲಾಸ್ ಹುಡುಗರು, ಇಲ್ಲಾಂದ್ರೆ ಲೋವರ್ ಮಿಡಲ್ ಕ್ಲಾಸ್ ಹುಡುಗರು. ಅಂಡ್ ಅವರು ದೇ ಆರ್ ನಾಟ್ ಕಂಪ್ಲೇನಿಂಗ್ ಅಬೌಟ್ ದರ್ ಲೈಫ್. ಏನಂದ್ರೆ ಅವ್ರು ತುಂಬಾ ಖುಷಿಯಾಗಿದ್ದಾರೆ, ಅವ್ರಿಗೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದಾರೆ. ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ, ದೇ ಆರ್ ಡೂಯಿಂಗ್ ದರ್ ಜಾಬ್. ಅಂಡ್ ನಾನು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಮಾಡ್ಬೇಕೇನಂತಂದ್ರೆ ವ್ಯೂವರ್ಸ್ಗೆ, ಅವ್ರು ಡೆಫಿನೆಟ್ಲಿ ಅವರು ಏನಾದ್ರು ಹೇಳಿದ್ರೆ ನನಗೊಂದು ಅವ್ರು ಬೇಜಾರಾಗೋದೇನಂತಂದ್ರೆ, ಇವಾಗ ನೈಟಲ್ಲೆಲ್ಲ ಡೆಲಿವರಿ ಮಾಡ್ತಿರ್ತಾರಲ್ಲ, ಸೊ ಮೋಸ್ಟ್ ಆಫ್ ದ ಟೈಮ್ ಅವರು ಹೊರಗಡೆ ನಿಂತ್ಕೊಂಡು ಕಾಯ್ಕೊಂಡು
ವೆಯ್ಟ್ ಮಾಡ್ತಿರ್ತಾರೆ. ಸೊ ಆ ಥರ ಎಲ್ಲ ಮಾಡೋದ್ರಿಂದ ಅವರು ಆ ಡೆಲಿವರಿನೂ ಬೇಗ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ಮತ್ತೆ ನೆಕ್ಸ್ಟ್ ಡೆಲಿವರಿಗೂ ಹೋಗೋಕ್ಕಾಗಲ್ಲ. ಸೊ ಅವ್ರಿಗೆ ಅದ್ರಲ್ಲಿ ಟೈಮ್ ವೇಸ್ಟ್ ಆಗುತ್ತೆ, ದುಡ್ಡು ಕೂಡ ಸಿಗಲ್ಲ ಅವ್ರಿಗೆ. ಸೊ ಅವ್ರ ಕಡೆ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಏನು ಆರ್ಡರ್ ಮಾಡಿದ್ರು ಆರ್ಡರ್ ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಹೊರಗಡೆ ಬಂದು ಆರ್ಡರ್ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಮತ್ತಿನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಸೈನಿಂಗ್ ಆಫ್. ಟೇಕ್ ಕೇರ್, ಬಾಯ್. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರೂ ಮೇಲಲ್ಲ.